ಮಾನವೀಯತೆಯನ್ನೇ ಮರೆತು ಪತ್ನಿಯೊಬ್ಬಳು ತನ್ನ ವೃದ್ಧ ಪತಿಯನ್ನು ಬರೋಬ್ಬರಿ 8 ದಿನಗಳ ಕಾಲ ಕೋಣೆಯೊಂದರಲ್ಲಿ ಕೂಡಿಟ್ಟ ಆಘಾತಕಾರಿ ಘಟನೆಯೊಂದು ಉತ್ತರ ಪ್ರದೇಶದ ಹತರಸನಲ್ಲಿ ಬೆಳಕಿಗೆ ಬಂದಿದೆ. ಸಂತ್ರಸ್ತ ವೃದ್ಧರು ನಿವೃತ್ತ ಶಿಕ್ಷಕರಾಗಿದ್ದು ತಮ್ಮ ಪತ್ನಿಯ ಕ್ರೌರ್ಯದ ವಿರುದ್ಧ ನ್ಯಾಯಕ್ಕಾಗಿ ಕಣ್ಣೀರಿಟ್ಟಿದ್ದಾರೆ. ಪ್ರಸ್ತುತ ವೃದ್ಧನ ಅಳಲಿನ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗುತ್ತಿದ್ದು ಸಾರ್ವಜನಿಕರಲ್ಲಿ ಆಕ್ರೋಶ ಮೂಡಿಸಿದೆ. ಸಂತ್ರಸ್ತ ನಿವೃತ್ತ ಶಿಕ್ಷಕ ಅಶೋಕ್ ಕುಮಾರ್ ಅವರ ಪ್ರಕಾರ ಪತ್ನಿ ತಮಗೆ ಅತಿಯಾದ ಕಿರುಕುಳ ನೀಡುತ್ತಿದ್ದು ಆಗಾಗ ಕೋಣೆಯಲ್ಲಿ ಕೂಡಿ ಹಾಕಿ ಹೊರಗೆ ಹೋಗುತ್ತಿದ್ದಳು. ಈ ಬಾರಿಯೂ ಆಕೆ ಹೋಗುವಾಗ ಕೇವಲ 4 ದಿನಕ್ಕೆ ಆಗುವಷ್ಟು ಆಹಾರ ಸಿದ್ಧಪಡಿಸಿಟ್ಟು ಹೋಗಿದ್ದಳು. ಅದು ಮುಗಿದ ನಂತರ ವೃದ್ಧ ಅಶೋಕ್ ಕುಮಾರ್ ಅವರು ಹಲವು ದಿನಗಳ ಕಾಲ ಹಸಿವು ತೃಷೆಯಿಂದ ನರಳಿದ್ದಾರೆ. ಅವರ ಪರಿಸ್ಥಿತಿಯನ್ನು ಗಮನಿಸಿದ ಪಕ್ಕದ ಮನೆಯಲ್ಲೇ ವಾಸವಿದ್ದ ಅವರ ಸಹೋದರನ ಕುಟುಂಬದವರು ಕಿಟಕಿಯ ಮೂಲಕ ಆಹಾರ ಮತ್ತು ನೀರನ್ನು ನೀಡಿ ವೃದ್ಧನ ಜೀವ ಉಳಿಸಿದ್ದಾರೆ. ಕಳೆದ 7 ವರ್ಷಗಳಿಂದ ತಾವು ದೈಹಿಕ ಮತ್ತು ಮಾನಸಿಕ ಕಿರುಕುಳವನ್ನು ಅನುಭವಿಸುತ್ತಿರುವುದಾಗಿ ಅಶೋಕ್ ಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಪತ್ನಿ ತಮ್ಮ ಮೇಲೆ ನಿರಂತರವಾಗಿ ಹಲ್ಲೆ ನಡೆಸುತ್ತಿದ್ದಳು ಎಂದು ಅವರು ಹೇಳಿದ್ದಾರೆ. ನಿರಂತರವಾಗಿ ತಲೆ ಮತ್ತು ಮುಖದ ಭಾಗಕ್ಕೆ ಬಿದ್ದ ಪೆಟ್ಟಿನಿಂದಾಗಿ ತಾವು ದೃಷ್ಟಿ ಕಳೆದುಕೊಂಡಿದ್ದು ಸದ್ಯ ಪೂರ್ಣ ಪ್ರಮಾಣದಲ್ಲಿ ಅಂಧರಾಗಿದ್ದಾರೆ ಎಂದು ಅವರು ಅಳಲು ತೋಡಿಕೊಂಡಿದ್ದಾರೆ. ವಿಷಯ ತಿರಿಯುತ್ತಿದ್ದಂತೆಯೇ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ. ಆದರೆ ಅಶೋಕ್ ಕುಮಾರ್ ಅವರು ಕೋಣೆಯ ಬಾಗಿಲು ತೆರೆಯಲು ನಿರಾಕರಿಸಿದ್ದಾರೆ. ಪತ್ನಿ ಮರಳಿ ಬರುವವರೆಗೂ ತಾವು ಬಾಗಿಲು ತೆರೆಯುವುದಿಲ್ಲ ಎಂದು ಅವರು ಹಠ ಹಿಡಿದಿದ್ದಾರೆ. ಇನ್ನು ಪತ್ನಿಯ ಕೋಪ ಹಾಗೂ ಕಾನೂನಾತ್ಮಕ ಗೊಂದಲಗಳಿಗೆ ಹೆದರಿ ನೆರೆಹೊರೆಯವರು ಮತ್ತು ಸಂಬಂಧಿಕರು ನೇರವಾಗಿ ಹಸ್ತಕ್ಷೇಪ ಮಾಡಲು ಹಿಂಜರಿಯುತ್ತಿದ್ದಾರೆ ಎನ್ನಲಾಗಿದೆ. ನನಗೆ ಇನ್ನು ಈ ಮನೆಯಲ್ಲಿ ಬದುಕಲು ಸಾಧ್ಯವಿಲ್ಲ. ಪತ್ನಿ ಬಂದ ತಕ್ಷಣ ಪೊಲೀಸರ ಸಮ್ಮುಖದಲ್ಲೇ ನನ್ನನ್ನು ಈ ಕೋಣೆಯಿಂದ ಹೊರಗೆ ಕರೆತರಬೇಕು ಎಂದು ವೃದ್ಧ ಶಿಕ್ಷಕರು ಆಡಳಿತ ಮಂಡಳಿಗೆ ಮನವಿ ಮಾಡಿದ್ದಾರೆ. ತಮ್ಮ ಜೀವನದ ಉಳಿದ ದಿನಗಳನ್ನು ಶಾಂತಿಯಿಂದ ಕಳೆಯಲು ಯಾವುದಾದರೂ ಸುರಕ್ಷಿತ ವೃದ್ಧಾಶ್ರಮಕ್ಕೆ ಕಳುಹಿಸಿಕೊಡುವಂತೆ ಅವರು ಕಣ್ಣೀರು ಹಾಕುತ್ತಾ ವಿನಂತಿಸಿದ್ದಾರೆ. ದೈನಂದಿನ ವಿಡಿಯೋಗಳಿಗಾಗಿ ನಮ್ಮ ನ್ಯೂಸ್ ಕಡಬ ಯೂಟ್ಯೂಬ್ ಚಾನೆಲ್ను ಇಂದೇ ಸಬ್ಸ್ಕ್ರೈಬ್ ಮಾಡಿ.